ಚಿಚುಕಾಗೆಯ ಅತಿ ಶುಭ್ರತೆ. ಪಕ್ಷಿಗಳ ಗ್ರಾಮದಲ್ಲಿ ಆ ದಿನ ಬೆಳಗ್ಗೆ ಮಹಿಹದ್ದು, ಚೋಟುಗಿಳಿ, ತುನಿಗುಬ್ಬಚ್ಚಿ, ಲೂಸಿ ಪಾರಿವಾಳ ಹಾಗೂ ಕುಹು ಎಲ್ಲರೂ ಕೂಡ ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ದಾಗ ಆವಾಗಲೇ ಚಿಚುಕಾಗೆ ಮೈಯಲ್ಲಿ ಒಂದು ಬಿಳಿ ಬಟ್ಟೆ ಹಾಕೊಂಡು ಒಂದು ಸ್ಪ್ರೇನ ಕೈಯಲ್ಲಿ ಹಿಡ್ಕೊಂಡು ಹಾಗೇನೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಿದ್ಲು. ಏನ್ ಚಿಚ್ಚು, ಏನಾದ್ರೂ ಯುದ್ಧಕ್ಕೆ ಹೊರಟಿದೀಯಾ? ಕೈಯಲ್ಲಿ ಮಾಸ್ಕು, ಗ್ಲೌಸು, ಆ ಸ್ಪ್ರೇ ಇದೆಲ್ಲ ಯಾಕೆ? ಆವಾಗ ಚಿಚುಕಾಗೆ ದೂರದಲ್ಲೇ ಕೂತ್ಕೊಂಡು, ಮಗಿಯವ್ರೆ ಅಲ್ಲೇ ನಿಂತ್ಕೊಳ್ಳಿ, 1 ಮೀಟರ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ. ನಿನ್ನೆ ರಾತ್ರಿ ನಾನು ನ್ಯೂಸ್ ನೋಡಿದೆ, ನಮ್ಮನ್ನ ಸುತ್ತಿ ಎಷ್ಟೊಂದು ಕ್ರಿಮಿಗಳು ಬ್ಯಾಕ್ಟೀರಿಯಾಗಳು ಇರುತ್ತೆ ಗೊತ್ತಾ? ಇವತ್ತಿಂದ ನಾನು ತುಂಬಾನೇ ಶುದ್ಧವಾಗಿರ್ತೀನಿ. ಏನ್ ಚಿಚ್ಚು, ನೀನು ಶುದ್ಧವಾಗಿರ್ತೀಯ? ನೀನು ಸ್ನಾನ ಮಾಡದೆ ವಾರಕ್ಕೆ 1 ಸಲ, ಹಾಗಿರುವಾಗ ನೀನು ಶುದ್ಧವಾಗಿರ್ತೀಯ ಅಂದ್ರೆ ನಂಬಕ್ಕಾಗ್ತಿಲ್ಲ. ಹೌದು, ಆ ಮಾಸ್ಕ್ ಏನು? ಆ ಮಾಸ್ಕ್ನ ನೀನು ಪ್ಯಾರಿಸ್ಸಿಂದ ತರಿಸಿದ್ದ? ಇದು ಫ್ಯಾಷನ್ ಅಲ್ಲ ಲೂಸಿ, ಇದು ಡಬಲ್ ಲೇಯರ್ ಪ್ರೊಟೆಕ್ಷನ್ ಮಾಸ್ಕ್. ನೀನೆಲ್ಲ ಮಾತಾಡಕ್ ಹೋಗ್ಬೇಡ, ನಿನ್ನ ಹಾಗೆ ಅಶುದ್ಧವಾಗಿ ಇರೋದಿಲ್ಲ. ನಾನು ನನ್ನ ಮನೇನ ದೊಡ್ಡ ಹಾಸ್ಪಿಟ್ಲ್ ಆಗಿ ಬದಲಾಯಿಸ್ತೀನಿ. ನನ್ನ ಮನೆಗೆ ಬರೋರು 10 ಸಲ ಸ್ನಾನ ಮಾಡ್ಕೊಂಡು ಬರ್ಬೇಕು. ಕುಹುಬಾತು ನಗುತ್ತಾ, ನಾನು ಯಾವಾಗ್ಲೂ ಸ್ನಾನ ಮಾಡ್ತೀನಲ್ವಾ, ನಾನು ಕೂಡ ಬರ್ಬಾರ್ದಾ? ಒಂದಿನಕ್ಕೆ 10 ಸಲ ಸ್ನಾನ ಮಾಡ್ಬೇಕಂದ್ರೆ ನನ್ನ ಬಾಡಿ ಏನಾಗೋದು? ನೀನು ಬರ್ಲೇಬಾರ್ದು ಕುಹು, ನೀನಿರದೆ ಕೆಸರು ನೀರಲ್ಲಿ. ನೀನಂತೂ ನನ್ನ ಮನೆಗೆ ಬರ್ಲೇಬಾರ್ದು. ನಾನು ಹೊರಡ್ತೀನಿ. ನನ್ನ ಮನೇನ ಪೆನೈಲ್ ಹಾಕಿ ಚೆನ್ನಾಗಿ ತೊಳಿಬೇಕು. ಚಿಚ್ಚು, ನೀ ಕೂತಿರುವ ಆ ಜಾಗವನ್ನು ಕೂಡ ನೀನು ತೊಳಿತೀಯಾ? ಹೌದು ಚೋಟು, ಈ ಮರದ ಕೊಂಬೆಯಲ್ಲಿ ಕೂತ್ಕೋತೀನಲ್ವಾ, ಇದಕ್ಕೆ ಮೊದಲು ಸ್ಪ್ರೇ ಹಾಕಿ ತೊಳೆದು ಆಮೇಲೆ ಪ್ಲಾಸ್ಟಿಕ್ ಹಾಕಿ ಕೂತ್ಕೋತೀನಿ. ಚಿಚ್ಚು, ನೀಟಾಗಿರೋದು ಒಳ್ಳೇದೇ, ಅದಕ್ಕೆ ಅಂತ ಅತಿಯಾಗಿದ್ರೆ ಅದು ಯಾವುದು ಕೂಡ ನಿನಗೆ ಒಳ್ಳೇದಲ್ಲ. ನಿನ್ನ ಫ್ರೀ ಆದ ಟಿಪ್ಸ್ ಎಲ್ಲ ಬೇಡ ತುನಿ. ನನ್ನ ಮಗನ್ನೇ ನಾನು ಒಂದಿನಕ್ಕೆ 5 ಸಲ ಶ್ಯಾಂಪ್ ಹಾಕಿ ಸ್ನಾನ ಮಾಡಿಸ್ತಿದ್ದೀನಿ. ಬಾಯ್. ಚಿಚುಕಾಗೆ ಅವಳ ಮನೆಯಲ್ಲಿ ಒಂದು ದೊಡ್ಡ ಬ್ರಷ್ನ ಇಟ್ಕೊಂಡು ಚಿನ್ನುಕಾಗೆನ ಉಜ್ಜಿ ಉಜ್ಜಿ ಅವನನ್ನ ಸ್ನಾನ ಮಾಡಿಸ್ತಾ ಇದ್ಲು. ಪಾಪ ಚಿನ್ನು ಅಳ್ತಾ ಇದ್ದ. ಅಮ್ಮ ಪ್ಲೀಸ್ ಅಮ್ಮ, ನನ್ನ ಬಿಟ್ಬಿಡಿ. ಈ ಬ್ರಷ್ ಇಂದ ನನ್ನ ಸ್ನಾನ ಮಾಡಿಸಿ ನನ್ನ ಮೈಯೆಲ್ಲ ಉರಿತಾ ಇದೆ. ನನ್ನ ಮೈಯೆಲ್ಲ ಕೆಂಪು ಆಗಿದೆ. ನನ್ನ ರೆಕ್ಕೆಗಳೆಲ್ಲ ಬೀಳ್ತಾ ಇದೆ. ನನ್ ಕಾಗೆತಾನೆ ನಾನು ಕೊಕ್ಕರೆಯಾಗೆ ಆಗ್ಬಿಡ್ತೀನಿ. ಚಿಚುಕಾಗೆ ಅವನನ್ನ ಸ್ನಾನ ಮಾಡಿಸ್ಕೊಂಡು, ಬಾಡಿನ ಈ ರೀತಿ ಬ್ರಷಲ್ಲಿ ಉಜ್ಜಿ ತೊಳಿತಾ ಇದ್ರೆ ನಿನ್ನ ಆರೋಗ್ಯಕ್ಕೆ ಕೂಡ ಒಳ್ಳೇದ್ ಕಣೋ. ಎಷ್ಟೊಂದು ಬ್ಯಾಕ್ಟೀರಿಯಾಗಳು ಹೋಗುತ್ತೆ ಗೊತ್ತಾ? ಇವತ್ತು ಸೋಪ್ ಖಾಲಿ ಆದ್ರೂ ಕೂಡ ಸರಿ, ನಿನ್ನ ಮಾತ್ರ ನಾನು ಬಿಡದೇ ಇಲ್ಲ. ಬುಜ್ಜಿ ಇದನ್ನೆಲ್ಲ ನೋಡ್ಕೊಂಡು ಇದ್ಲು. ಲೇ ಚಿನ್ನು, ಬಾರೋ ಹೊರಗಡೆ ಕ್ರಿಕೆಟ್ ಆಡಕ್ ಹೋಗೋಣ. ಬನ್ನು ಕೂಡ ಬಂದಾಯ್ತು. ಹೌದು ಚಿನ್ನು, ಬೇಗ ಬಾರೋ, ನಾನು ನಿನಗೋಸ್ಕರ ಹೊಸ ಬ್ಯಾಟ್ ತಂದಿದ್ದೀನಿ, ಬೇಗ ಬಾ. ಚಿಚುಕಾಗೆ ಕೋಪದಿಂದ ಸ್ಪ್ರೇ ಬಾಟಲ್ ತಗೊಂಡು ಹೊರಗಡೆ ಬಂದು, ಏ ಬುಜ್ಜಿ, ಏ ಬನ್ನು, ನೀವಿಬ್ರು ಬಂದಾಯ್ತಾ? ನಿಮ್ಮ ಮೈಯಲ್ಲಿ ಎಷ್ಟೊಂದು ಬ್ಯಾಕ್ಟೀರಿಯಾ ಇದೆಯೋ. ನೀವು ಆಟಾಡಕ್ಕೆ ತಗೊಂಡೋಗ್ತಿರಲ್ಲ ಆ ಬ್ಯಾಟು ಬಾಲು, ಮೊದಲು ಅದನ್ನ ಪೆನೈಲ್ ಹಾಕಿ ತೆಗ್ದಿಡ್ಬೇಕು, ಗ್ಲಾಸ್ ರೂಮ್ ಒಳಗಿಡ್ಬೇಕು. ಚಿಚುಕಾಗೆ ಅವ್ರ ಮೇಲೆ ಸ್ಯಾನಿಟೈಸರ್ ಸ್ಪ್ರೇ ಮಾಡಿದಾಗ ಆ ಘಾಟು ತಡ್ಕೊಳಕಾಗದೆ ಬನ್ನು ಬುಜ್ಜಿ ಅಲ್ಲಿಂದ ಓಡ್ ಹೋದ್ರು. ಪಾಪ ಚಿನ್ನು ಅಳ್ತಾ ಇದ್ದ. ಅಮ್ಮೋ, ಯಾಕಮ್ಮ ನನ್ನ ಫ್ರೆಂಡ್ಸ್ನ ಕಳಿಸ್ಬಿಟ್ಟೆ, ನನಗೆ ಅವ್ರ ಜೊತೆ ಆಟ ಆಡ್ಬೇಕು. ಎಲ್ಲೋ ಹೋಗ್ತಾ ಇದೀಯಾ ನೀನು? ಎಲ್ಲೂ ಹೋಗ್ಬಾರ್ದು. ನೀನ್ ಇಲ್ಲೇ ಕೂತ್ಕೊಂಡು ಆ ಕಾಯಿನ್ ಇಟ್ಕೊಂಡು ಕ್ಯಾರಂ ಬೋರ್ಡ್ ಆಟ ಆಡು. ಆ ಕಾಯಿನ್ನ ಕೂಡ ಸೋಪ್ ನೀರಲ್ಲಿ ಹಾಕಿ ತೊಳೆದಿಟ್ಟಿದ್ದೀನಿ. ಅಮ್ಮ, ಬೋರ್ಡಿಗೆ ಕೂಡ ಸರ್ಪ್ ಹಾಕಿ ತೊಳೆದಿಟ್ಟಿದ್ದೀರಾ? ಸರ್ಪ್ ಹಾಕಿದ್ರೆ ಅದು ಹಾಳಾಗುತ್ತೆ ಅಮ್ಮ. ನಿನಗೆ ಗೊತ್ತಿಲ್ಲ, ಬಾಯಿ ಮುಚ್ಚೋ. ಸರ್ಫು ಎಕ್ಸೆಲ್ಲು ಎಲ್ಲ ಹಾಕ್ಬೇಕಾಗಿದ್ದೆ. ನೀನು ಬಾಯಿ ಮುಚ್ಕೊಂಡು ತಿನ್ನು. ಆ ದಿನ ಸಂಜೆ ಸಮಯ ಚೋಟುಗಿಳಿ, ಲೂಸಿ ಪಾರಿವಾಳ, ಕುಹುಬಾತು ಹಾಗೂ ಟುನಿ ಎಲ್ರೂ ಕೂಡ ಚಿಚುವಿನ ಬಗ್ಗೆನೇ ಮಾತಾಡ್ತಿದ್ರು. ತುನಿ, ಆ ಚಿಚ್ಚುವಿಗೆ ಹುಚ್ಚೇನಾದ್ರೆ ಹಿಡ್ತಿದೆ ಅನ್ಸುತ್ತೆ. ನನ್ನ ಮಗಳು ಚಿನ್ನು ಮನೆಗೆ ಹೋದಾಗ ಸ್ಪ್ರೇ ಮಾಡಿ ಕಳಿಸ್ದಾಳೆ. ಅವಳು ಬರುವಾಗ ಅಕ್ಷಿ ಮಾಡ್ಕೊಂಡೇ ಬಂದ್ಲು. ಓ ಮೈ ಗಾಡ್, ನನ್ನ ಕತೆ ಇನ್ನೂ ಮೋಸ. ನಿನ್ನೆ ಮಧ್ಯಾಹ್ನ ನಾನು ಚಿಚ್ಚು ಮನೆಗೆ ಹೋದ್ನಾ, ನನ್ನ ಮೇಕಪ್ ಕಿಟ್ನ ಹೊರಗಡೆ ಇಟ್ರೆ ಅದನ್ನ ತಗೊಂಡೋಗಿ ಸೋಪ್ ನೀರಿಗೆ ಹಾಕಿದಾಳೆ. ನನ್ನ ಲಿಪ್ಸ್ಟಿಕ್ಕು, ಪಿಂಕ್ ಪೌಡ್ರು ಎಲ್ಲನೂ ಹಾಳಾಗೋಗಿದೆ. ಅದ್ರಲ್ಲೂ ಬ್ಯಾಕ್ಟೀರಿಯಾ ತುಂಬಾ ಇರುತ್ತೆ ಅಂತ ತೊಳ್ದಿದ್ದಾಳೆ. ಎಲ್ಲನೂ ಇವಾಗ ನೀರ್ ಪಾಲಾಗಿದೆ. ಆವಾಗ ಕುಹು ಜೋರಾಗಿ ನಗುತ್ತಾ, ಅಷ್ಟೇ ತಾನೇ, ನಾನು ಬೆಳಿಗ್ಗೆ ಮೀನ್ನ ತಗೊಂಡೋಗಿ ಕೊಟ್ರೆ ಅದ್ರ ಮೇಲೆ ಬ್ಯಾಕ್ಟೀರಿಯಾ ಇದೆ ಅಂತ ಬ್ಲೀಚಿಂಗ್ ಪೌಡರ್ ಹಾಕಿದಾಳೆ. ಇವಾಗ ಅದು ತಿನ್ನುವ ಪರಿಸ್ಥಿತಿಯಲ್ಲೂ ಇಲ್ಲ. ನನ್ನ ಮೇಲೆ ವಾಸನೆ ಬರ್ತಿದೆ ಅಂತ ಬ್ಲೀಚಿಂಗ್ ಪೌಡರ್ನ ಹಾಕಕ್ಕೆ ಬಂದ್ಲು. ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬಂದ್ಬಿಟ್ಟೆ. ನನ್ನ ಕಷ್ಟ ಕೂಡ ಹಾಗೇನೇ ಕುಹು. ಮೊನ್ನೆ ಗಂಜಿ ನೀರನ್ನ ಕುಡಿಯೋಣ ಅಂತ ನೋಡಿದ್ರೆ ಬ್ಲೀಚಿಂಗ್ ಪೌಡರ್ನ ತೆಗೆದು ನನ್ನ ಮೇಲೆ ಹಾಕ್ಬಿಟ್ಲು. ಬ್ಲೀಚಿಂಗ್ ಪೌಡರ್ ಹಾಕಿದ್ಮೇಲೆ ಅದನ್ನ ಕುಡಿಬೋದಾ? ಪಾಪ ಚಿನ್ನು ಎಷ್ಟು ಕಷ್ಟಪಡ್ತಿದ್ದಾನೋ. ಅವಳಿಗೆ ಹೋಗಿ ಬುದ್ಧಿ ಹೇಳ್ಬೇಕು, ಇಲ್ಲದಿದ್ರೆ ಅವಳು ಇನ್ನೂ ದಾರಿ ತಪ್ತಾಳೆ. ಎಲ್ರೂ ಕೂಡ ಒಟ್ಟಿಗೆ ಚಿಚುಕಾಗೆಯ ಮನೆಗೆ ಹೊರಟ್ರು. ಚಿಚುಕಾಗೆ
ಮನೆನ ಕ್ಲೀನ್ ಮಾಡ್ಬೇಕು ಅಂತ ಸೋಪ್ ವಾಟರ್ ಇಂದ ಮನೆನ ಮಾಪ್ ಹಾಕ್ತಾ ಇದ್ಲು. ಆದ್ರೆ ಆ ಸೋಪ್ ವಾಟರ್ ಇಂದ ಮನೆನ ಇವಾಗ ಸ್ಕೇಟಿಂಗ್ ಏರಿಯಾ ತರಾನೇ ಇತ್ತು. ಪಾಪ ಚಿನ್ನು ಅವನ ಮಂಚದಲ್ಲಿ ಮಲ್ಕೊಂಡಿದ್ದ. ಅಮ್ಮ, ನನಗೆ ತುಂಬಾನೇ ಹಸಿವಾಗ್ತಾ ಇದೆ, ತಲೆ ಬೇರೆ ತಿರುಗ್ತಾ ಇದೆ, ಏನಾದ್ರೂ ತಿನ್ಲಿಕ್ಕೆ ಕೊಡಮ್ಮ, ಹಸಿವಾಗ್ತಿದೆ. ಇರೋ, ನಿನಗೆ ಹಣ್ಣುಗಳನ್ನ ಕೊಡೋಣ ಅಂತಾನೆ ಹಣ್ಣುಗಳಿಗೆ ಬ್ಲೀಚಿಂಗ್ ಪೌಡರ್ ಹಾಕಿ ತೊಳೆದು ಆರಿಸಿಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಮನೆನ ಪೆನೈಲ್ ಹಾಕಿ 10ನೇ ಸಲ ವಾಶ್ ಮಾಡಿ ಬಂದ್ಬಿಡ್ತೀನಿ. ನಮ್ಮ ಮನೆ ನೋಡು ಪಳಪಳ ಅಂತ ಹೊಳೆಯುತ್ತೆ. ನಿಂಗೆ ಹಸಿವಾದ್ರೆ ಬಿಸಿನೀರು ಕುಡಿಯೋ. ಆವಾಗ್ಲೇ ಮಹಿಹದ್ದು, ಚೋಟಿಗಿಳಿ, ಕುಹುಬಾತು, ಲೂಸಿ ಪಾರಿವಾಳ ಹಾಗೂ ಟುನಿ ಎಲ್ರೂ ಚಿಚುಕಾಗೆಯ ಮನೆಯ ಹೊರಗಡೆ ನಿಂತ್ಕೊಂಡು, ಚಿಚ್ಚು, ಓ ಚಿಚ್ಚು, ಒಂದ್ಸಲ ಹೊರಗಡೆ ಬಾ, ನಿನ್ ಜೊತೆ ಮಾತಾಡ್ಬೇಕು. ಚಿಚುಕಾಗೆ ಅದನ್ನು ಕೇಳಿ, ಅಯ್ಯಯ್ಯೋ, ಈ ಅಕ್ಕಿಗಳೆಲ್ಲ ಈ ಸಮಯದಲ್ಲಿ ಯಾಕೆ ಬರ್ತಾ ಇವೆ? ಇವುಗಳ ಕಾಲಲ್ಲಿ ಎಷ್ಟೊಂದು ಕೊಳೆ ಇದೆಯೋ. ಅಯ್ಯಯ್ಯೋ, ಮನೆಯೊಳಗೆ ಬರಬೇಡಿ, ಮನೆನ ನಾನು ಡ್ರೈ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ಬರೋದಾದ್ರೆ ಪ್ಲಾಸ್ಟಿಕ್ನ ಕಾಲಿಗೆ ಕಟ್ಕೊಂಡ್ ಬನ್ನಿ. ಚಿಚುಕಾಗೆ ಅವರನ್ನೆಲ್ಲ ಮನೆಯೊಳಗಡೆ ಬರಕ್ಕೆ ಬಿಡಬಾರ್ದು, ಅವರನ್ನ ತಡಿಬೇಕು ಅಂತ ಸ್ಪೀಡಾಗಿ ಹೋದಾಗ ಮನೇಲಿದ್ದ ಸೋಪ್ ನೀರಲ್ಲಿ ಕಾಲಿಟ್ಟು ಅವಳು ಜಾರಿ ಢಮಾಲ್ ಅಂತ ಕೆಳಗಡೆ ಹೋಗಿ ಬಿದ್ಲು. ಅದಕ್ಕೆ ಅವಳು ಜೋರಾಗಿ ಕಿಚ್ಚಾಡಿದ್ಲು. ಅಯ್ಯಯ್ಯೋ, ಕಾಲ್ ಜಾರಿ ನಾನು ಕೆಳಗೆ ಬಿದ್ದೋಗ್ಬಿಟ್ಟೆ, ನನ್ನ ಸೊಂಟನೇ ಮುರಿದೋಗ್ಬಿಟ್ಟಿದೆ. ಯಾರಾದ್ರೂ ಬಂದು ನನ್ನ ಮೇಲೆ ಎತ್ತಿಬಿಡಿ, ಕಾಪಾಡಿ. ಆ ಶಬ್ದ ಕೇಳಿ ಎಲ್ರೂ ಮನೆಯೊಳಗಡೆ ಬಂದ್ರು. ಬಂದ್ ನೋಡಿದ್ರೆ ಆ ಮನೆ ಇಡೀ ಕೂಡ ಸೋಪು ನೀರಿಂದ ತುಂಬಿ ಹೋಗಿತ್ತು. ಅಯ್ಯೋ ಚಿಚ್ಚು, ಏನಾಯ್ತು? ತುನಿಗೂ ಕಾಲ್ ಜಾರ್ತು. ಅವಳು ಕುಹುನ ಹಿಡ್ಕೊಂಡ್ಲು. ಅಯ್ಯಯ್ಯೋ, ಏನ್ ಕಾಲ್ ಹೀಗೆ ಜಾರ್ತಾ ಇದೆ? ಮನೆಯೆಲ್ಲ ಒಳ್ಳೆ ಸೋಪ್ ಫ್ಯಾಕ್ಟ್ರಿ ಆಗಿದೆ. ಚೋಟುಗಿಳಿ ಚಿಚುನ ಎಪ್ಸಿ, ಮೆಲ್ಲೆ ಚಿಚ್ಚು, ಮೆಲ್ಲೆ. ನೋಡ್ದ, ನಿನ್ನ ಶುದ್ಧತೆ ನಿನ್ನ ಯಾವ ಪರಿಸ್ಥಿತಿಗೆ ತಂದು ಬಿಟ್ಟಿದೆ ಅಂತ. ನಿನ್ನ ಆಪರೇಷನ್ ಥಿಯೇಟರ್ ಅಲ್ಲಿ ನಿನಗೇನೆ ಆಪರೇಷನ್. ಮಹಿಹದು ತುಂಬಾ ಕೋಪದಿಂದ, ಚಿಚ್ಚು, ಏನು ನಿನಗೆ ಹುಚ್ಚಿ ಹಿಡ್ದಿದ್ಯಾ? ಆ ಮಗುನ ಎಷ್ಟು ಸಲ ಸ್ನಾನ ಮಾಡಿಸಿದೀಯಾ? ಪಾಪ, ಆ ಮಗು ಸ್ನಾನ ಮಾಡಿ ಮಾಡಿ ಹೇಗೆ ಚಳಿಯಲ್ಲಿ ನಡುಗಿ ಇವಾಗ ಜ್ವರ ಬಂದು ಮಲಗಿದಾನೆ. ಮಕ್ಕಳು ಮಣ್ಣಿನಲ್ಲಿ ಆಟ ಆಡಿದ್ರೆ ತಾನೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಬರೋದು. ಆ ಮಗುನ ಇವಾಗ ಸ್ನಾನ ಮಾಡಿಸಿ ಇವಾಗ ಜ್ವರದಲ್ಲಿ ತಂದು ಮಲಗಿಸಿದೀಯಾ? ಚಿಚುಕಾಗೆ ಸೊಂಟ ಹಿಡ್ಕೊಂಡು ಅಳುತ್ತಾ, ಅಯ್ಯೋ ಮಗಿ, ನನ್ನನ್ನು ಕ್ಷಮಿಸಿ. ಟಿವಿ ನೋಡಿ ನೋಡಿ ನನ್ನ ಮಗನಿಗೆ ಯಾವ ತೊಂದರೆನೂ ಬರಬಾರ್ದು ಅಂತನೇ ನಾನು ಅವನ್ನ ಈ ರೀತಿ ಮಾಡಿಬಿಟ್ಟಿದ್ದು. ನನ್ನನ್ನು ಕ್ಷಮಿಸಿ. ಅಯ್ಯೋ ಚಿಚ್ಚು, ಮಕ್ಕಳು ಮಣ್ಣಲ್ಲಿ ಆಟ ಆಡಿದ್ರೆ ತಾನೆ ಅವರಿಗೆ ಇಮ್ಯುನಿಟಿ ಪವರ್ ಬರೋದು. ನೀನು ಚಿನ್ನುನ ಗ್ಲಾಸ್ ರೂಮಲ್ಲಿ ಇಟ್ಟು ಇವಾಗ ಅವನಿಗೆ ಉಸಿರಾಡಕ್ಕೆ ಕೂಡ ತುಂಬಾ ತೊಂದರೆ ಆಗ್ತಿದೆ. ಹೌದು ಚಿಚ್ಚು, ನನ್ನ ಮೇಕಪ್ ಕಿಟ್ನ ನೀನು ತೊಳೆದಾಗನೇ ಗೊತ್ತಾಯ್ತು ನಿನ್ನ ಬ್ರೈನಲ್ಲಿ ಏನು ಕೆಮಿಕಲ್ ಫ್ಯಾಕ್ಟ್ರಿ ಇದೆ ಅಂತ. ಕ್ಲೀನ್ ಆಗಿ ಇರೋದು ಅಂದ್ರೆ ಮನೆನ ಬೆಳಿಗ್ಗೆ ಪೆನೈಲ್ ಹಾಕಿ ತೊಳೆಯೋದು ಅಷ್ಟೇ, ಬಿಟ್ರೆ ಈ ರೀತಿ ಸೋಪ್ ನೀರಲ್ಲಿ ತುಂಬಿಸೋದಲ್ಲ. ಚಿಚ್ಚು, ಮೊದಲು ಚಿನ್ನುವಿಗೆ ಬಿಸಿ ಬಿಸಿ ಹಾಲು ಕೊಡ್ತೀನಿ ಇರು. ನಿನಗೂ ಕೂಡ ಸೊಂಟಕ್ಕೆ ಸ್ವಲ್ಪ ಮದ್ದು ಹಾಕ್ತೀನಿ. ನಿನ್ ಮನೆ ಇವಾಗ ಕ್ಲೀನ್ ಆಗಿದೆಯಾ, ಡೇಂಜರ್ ಆಗಿದೆ? ಚಿನ್ನುಕಾಗೆ ಮೆಲ್ಲೆ ಎದ್ದು, ಅಮ್ಮ, ಹಾಗೆ ಅಂದ್ರೆ ನಾನು ಡೈಲಿ 10 ಸಲ ಸ್ನಾನ ಮಾಡೋದು ಬೇಡವಾ? ನನ್ನ ಫ್ರೆಂಡ್ಸ್ ಜೊತೆ ಮಣ್ಣಲ್ಲಿ ಆಟ ಆಡ್ಬೋದಾ? ಚಿಚುಕಾಗೆ ಕಣ್ಣೀರು ಒರೆಸ್ಕೊಂಡು, ಹೌದು ಕಣೋ ಚಿನ್ನು, ಇನ್ ಮುಂದೆ ನೀನು ನಿನ್ ಫ್ರೆಂಡ್ಸ್ ಜೊತೆ ಆಟ ಆಡ್ಬೋದು. ನನ್ನ ಹುಚ್ಚು ಏನು ಅಂತ ನಂಗೆ ಗೊತ್ತಾಯಿತು. ಅತಿಯಾಗಿ ಕ್ಲೀನ್ ಆಗಿದ್ರೆ ಎಲ್ಲನೂ ಅಪಾಯ ಅಂತನೂ ಗೊತ್ತಾಯ್ತು. ಒಂದು ದಿನಕ್ಕೆ 1 ಸಲನೇ ಸ್ನಾನ ಮಾಡೋದು. ವೆರಿ ಗುಡ್ ಚಿಚ್ಚು, ಆರೋಗ್ಯವಾಗಿರೋದು ತಪ್ಪಲ್ಲ, ಅದು ಅತಿಯಾಗದೆ ತಪ್ಪು. ಹೋಗಿ ರೆಸ್ಟ್ ಮಾಡು, ಹೋಗು. ಎಲ್ರೂ ಚಿಚುಕಾಗೆಗೆ ಸಹಾಯ ಮಾಡಿದ್ರು. ಬೇಗ ಆ ಹಾಲನ್ನೆಲ್ಲ ಮಾಪ್ ಹಾಕಿ ಆಮೇಲೆ ಚಿಚುಗೂ ಚಿನ್ನಗೂ ಹಾಲನ್ನ ಬಿಸಿ ಮಾಡಿ ತಗೊಂಡ್ ಬಂದು ಕುಡಿಯಕ್ಕೆ ಕೊಟ್ಟು ಆಮೇಲೆ ಎಲ್ರೂ ಅಲ್ಲಿಂದ ಅವ್ರವ್ರ ಮನೆಗೆ ಹೋದ್ರು. ಆ ದಿನದಿಂದ ಚಿಚುಕಾಗೆ ಅವಳು ಮನೆನ ಸ್ವಚ್ಛವಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾತ್ರ ಮಾಡ್ತಾ ಇದ್ಲೆ ಹೊರತು ಸ್ವಚ್ಛವಾಗಿ ಇಟ್ಕೊಳ್ಳೋ ಹೆಸರು ಹೇಳಿ ಎಲ್ಲರಿಗೂ ಕಷ್ಟ ಕೊಡೋ ಆ ಕೆಲ್ಸನ ಬಿಟ್ಬಿಟ್ಲು. ಪಕ್ಷಿಗಳ ಊರಿನಲ್ಲಿ ಅದು ಮಧ್ಯಾಹ್ನದ ಸಮಯ. ಅಲ್ಲಿ ಬಿಸಿಲಂತೂ ತುಂಬಾನೇ ಜಾಸ್ತಿ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ಒಂದು ಮರದ ಕೆಳಗಡೆ ಬಂದು ನಿಂತ್ಕೊಂಡಿದ್ರು. ಇಲ್ಲಿ ನೋಡಿ ಸ್ನೇಹಿತರೆ, ಈ ವರ್ಷ ಎಲ್ಲ ವರ್ಷಕ್ಕಿಂತಲೂ ಬಿಸಿಲು ತುಂಬಾನೇ ಹೆಚ್ಚಾಗಿದೆ. ಈ ಬಿಸಿಲಲ್ಲಿ ನಾವೆಲ್ಲರೂ ತುಂಬಾನೇ ಕಷ್ಟಪಡ್ತಾ ಇದೀವಿ. ಈ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ನಾವ್ ಏನಾದ್ರೂ ಒಂದು ದಾರಿ ಹುಡುಕ್ಲೇಬೇಕು ಅಲ್ವಾ? ಓ ಮೈ ಗಾಡ್, ಹೌದು ಮಹಿ ಅವರೇ, ನನ್ನ ಬಿಳಿ ಫೆದರ್ಸ್ ಎಲ್ಲ ಕೂಡ ಈ ಬಿಸಿಲಲ್ಲಿ ಕಪ್ಪಾಗಿ ಬದಲಾಗ್ತಾ ಇದೆ. ನನಗೆ ತುಂಬಾ ಸೆಕೆ ಆಗ್ತಾ ಇದೆ. ಫ್ರಿಡ್ಜ್ ಒಳಗಡೆ ಹೋಗಿ ಕೂತ್ಕೊಳ್ಬೇಕು ಅಂತ ಅನಿಸ್ತಾ ಇದೆ. ಬಿಸಿಲಲ್ಲಿ ನಾನಂತೂ ತುಂಬಾ ಕಷ್ಟಪಡ್ತಾ ಇದ್ದೀನಿ. ಆದ್ರೆ ತಪ್ಪಿಸ್ಕೊಳ್ಳಕ್ಕೆ ಏನ್ ಮಾಡೋದಂತ ಅರ್ಥ ಆಗ್ತಾ ಇಲ್ಲ. ನಿಜಾನೇ ಲೂಸಿ, ನಾವು ಮಾತ್ರ ಅಲ್ಲ, ಪಾಪ ಚಿಕ್ಕ ಮಕ್ಕಳು ಕೂಡ ತುಂಬಾ ಕಷ್ಟಪಡ್ತಾ ಇದ್ದಾರೆ. ನಮ್ ಬುಜ್ಜಿ ರಾತ್ರಿಯಲ್ಲಿ ಮಲ್ಗೋದೇ ಇಲ್ಲ. ಅವರನ್ನಾದ್ರೆ ಬಿಸಿಲಿಂದ ಹೇಗಾದ್ರೂ ನಾವು ಕಾಪಾಡಲೇಬೇಕು. ಆವಾಗ ಕುಹು, ಹಾ, ನನಗಂತೂ ಆ ಕಷ್ಟನೇ ಇಲ್ಲ. ಯಾಕಂದ್ರೆ ನಾನು 24/7 ನೀರಲ್ಲೇ ಇರ್ತೀನಿ. ಆದ್ರೆ ನಿಮ್ಮೆಲ್ರಿಗೂ ನನ್ನ ಹತ್ರ ಒಂದು ಐಡಿಯಾ ಇದೆ. ಅದೇನ್ ಗೊತ್ತಾ? ನಾವೆಲ್ರೂ ಯಾಕೆ ಒಂದ್ ಕೊಳದ ಮೇಲೆ ಮನೆ ಕಟ್ಕೊಳ್ಬಾರ್ದು? ತಾವರೆ ಎಲೆಯ ಮೇಲೆ
ಒಂದು ಚಿಕ್ಕ ಮನೆ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ವಾವ್, ಇದು ಸೂಪರ್ ಐಡಿಯಾ ಕುಹು. ತಾವರೆ ಎಲೆ ತುಂಬಾ ಲೈಟ್ ವೆಯ್ಟ್, ವಾಟರ್ ಪ್ರೂಫು. ಅದ್ರ ಮೇಲೆ ನಾವು ಒಂದು ಹುಲ್ಲಿಂದ ಗುಡಿಸಲನ್ನ ಕಟ್ಕೊಂಡ್ರೆ ಅಲ್ಲಿ ಬಿಸಿಲಿಂದ ಬೇಗ ತಪ್ಪಿಸ್ಕೊಳ್ಬೋದು ಅಲ್ವಾ? ಅದನ್ನು ಕೇಳಿ ಚಿಚುಕಾಗಿ ನಗುತ್ತಾ, ಹ, ನಿಮ್ಮೆಲ್ರಿಗೇನು ಹುಚ್ಚ ಹಿಡ್ದಿದ್ಯಾ? ತಾವರೆ ಎಲೆ ಮೇಲೆ ಮನೆ ಕಟ್ಕೊಂಡ್ರೆ ನೀರಲ್ಲಿ ಮುಳುಗೋದ್ರೆ ಏನ್ ಮಾಡೋದು? ಆದ್ರೆ ಈ ಐಡಿಯಾ ನನಗೂ ತುಂಬಾನೇ ಇಷ್ಟ ಆಗಿದೆ. ನಿಮ್ಮೆಲ್ಲರಿಗಿಂತ ಒಂದು ದೊಡ್ಡ ಮನೆನ ನಾನು ತಾವರೆ ಎಲೆ ಮೇಲೆ ಕಟ್ಕೊಳ್ತೀನಿ. ಅದು ನನ್ನ ಬಿಗ್ ಫ್ಲೋಟಿಂಗ್ ಹೌಸು. ಆವಾಗ ನಾವೆಲ್ಲರೂ ಇರಕ್ಕೆ ತುಂಬಾನು ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ ಚಿಚು, ದೊಡ್ಡ ಮನೆ ತಾವರೆ ಎಲೆ ಮೇಲೆ ಕಟ್ಕೊಂಡ್ರೆ ನೀನೇ ನೀರಲ್ಲಿ ಮುಳುಗೋಗೋದು. ಲೈಟ್ ವೆಯ್ಟ್ ಆಗಿ ಹುಲ್ಲಿಂದ ಚಿಕ್ಕ ಮನೆ ಕಟ್ಕೊಂಡ್ರೆ ಆವಾಗ ಏನೂ ಆಗಲ್ಲ, ನಾವು ಸಂತೋಷವಾಗಿ ಇರ್ಬೋದು ಕೂಡ. ಅಯ್ಯೋ ಮಹಿಯವ್ರ ಹೆಣ್ಮಿಗೆ ನಾನು ಇಂಜಿನಿಯರ್ ಅನ್ನೋ ವಿಷಯ ಮರ್ತೋಗಿದೆ ಅಂತ ಕಾಣಿಸ್ತಿದೆ. ನಿಮ್ಮೆಲ್ಲರಿಗಿಂತ ದೊಡ್ಡ ಮನೆನೇ ನಂದು, ಆದ್ರೆ ನಿಮ್ಮೆಲ್ಲರ ಮನೆಗಿಂತನೂ ತುಂಬಾ ಲೈಟ್ ವೆಯ್ಟ್ ಆಗಿರುತ್ತೆ ಗೊತ್ತಾ? ಮಧ್ಯಾಹ್ನ ಒಂದು 3 ಗಂಟೆ ಸಮಯ ಇರ್ಬೋದು. ಆವಾಗ ಪಕ್ಷಿಗಳು ಎಲ್ರೂ ಅಂದ್ಕೊಂಡ ಹಾಗೇನೆ ತಾವರೆ ಎಲೆಯ ಮೇಲೆ ಲೈಟ್ ಆಗಿರುವ ಹುಲ್ಲನ್ನ ಬಳಸಿ ಒಂದು ಚಿಕ್ಕ ಚಿಕ್ಕ ಮನೆಗಳನ್ನ ಕಟ್ಕೊಂಡ್ರು. ಆದ್ರೆ ಇನ್ನೊಂದ್ ಕಡೆ ಚಿನ್ನುಕಾಗಿ ಹತ್ತಿರ ಹೇಳಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ಚಿಚು ಎತ್ಕೊಂಡ್ ಬರಕ್ ಹೇಳಿದ್ಲು. ಪಾಪ ಚಿನ್ನು ತುಂಬಾ ಆಯಾಸ ಪಟ್ಕೊಂಡು, ಅಮ್ಮ, ಈ ಕಲ್ಲನ್ನ ಎತ್ಕೊಂಡ್ ಬರೋಷ್ಟಲ್ಲಿ ನನಗೆ ಪ್ರಾಣ ಹೋಗಿ ಬರ್ತಾ ಇದೆ ಅಮ್ಮ. ತಾವರೆ ಎಲೆ ಮೇಲೆ ಯಾಕಮ್ಮ ಕಲ್ಲಿಂದ ಮನೆ ಕಟ್ತಾ ಇದೀಯಾ? ಆಮೇಲೆ ಕಲ್ಲಿನ ಭಾರಕ್ಕೆ ತಡ್ಕೊಳಕ್ಕಾಗದೆ ತಾವರೆ ಎಲೆ ನೀರಲ್ಲಿ ಮುಳುಗೋದ್ರೆ ನಾವು ಕಟ್ಕೊಂಡಿರೋ ಮನೆ ಕೂಡ ಮುಳುಗೋಗುತ್ತೆ ತಾನೆ? ಆವಾಗ ಚಿಚು ಕೋಪದಿಂದ, ಬಾಯ್ ಮುಚ್ಚೋ, ಅವ್ರೆಲ್ರೂ ಲೈಟ್ ವೆಯ್ಟ್ ಆದ ಹುಲ್ಲಿಂದ ಮನೆ ಕಟ್ಕೊಂಡಿದ್ದಾರೆ. ಗಾಳಿ ಬಂದ್ರೆ ಆ ಮನೆ ಹಾರ್ಕೊಂಡು ಹೋಗ್ಬಿಡುತ್ತೆ. ಆದ್ರೆ ನಮ್ಮನೆ ಕಲ್ಲಿಂದ ಕಟ್ಟಿರೋದ್ರಿಂದ ಯಾವುದೇ ಗಾಳಿ ಬಂದ್ರೂ ಸರಿ, ಅದು ಹಾರ್ಕೊಂಡು ಹೋಗೋದಿಲ್ಲ ಕಣೋ. ಇನ್ನೊಂದ್ ಕಡೆ ಬುಜ್ಜಿ ಅವಳ ಮನೆ ಹೊರಗಡೆ ನಿಂತ್ಕೊಂಡು, ಚಿನ್ನು ಬಾರೋ, ನಮ್ಮನೆ ತುಂಬಾ ತಂಪಾಗಿದೆ, ಇಲ್ಲಿ ನಾವು ಈಜ್ ಹೊಡಿಯೋಣ ಕಣೋ, ತುಂಬಾ ಚೆನ್ನಾಗಿ ಗಾಳಿನೂ ಬೀಸ್ತಾ ಇದೆ, ಬಾ ಆಟಾಡೋಣ. ಹೌದು ಚಿನ್ನು, ತುಂಬಾ ಚೆನ್ನಾಗಿದೆ. ನಿಮ್ ಮನೆ ಕೂಡ ನಮ್ ತರ ಲೈಟ್ ವೆಯ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಏ ಚಿನ್ನು, ಅಲ್ಲಿಗೆ ಹೋಗ್ಬೇಡ. ಅವ್ರಿಗೆ ನಮ್ಮನೆ ನೋಡಿದ್ರೆ ತುಂಬಾನೇ ಹೊಟ್ಟೆ ಕಿಚ್ಚೋ. ಅದಕ್ಕೆ ನಿನ್ನ ಆಟ ಕರಿತಾ ಇದ್ದಾರೆ, ನೀನು ನನಗೆ ಹೆಲ್ಪ್ ಮಾಡೋ. ಚಿಚ್ಚು, ನೀರಲ್ಲಿ ಕಲ್ ಬಿಸಾಕಿದ್ರೆ ಏನಾಗುತ್ತೆ? ಕೆಳಗಡೆ ಹೋಗುತ್ತೆ. ನೀನ್ ನೋಡಿದ್ರೆ ತಾವರೆ ಎಲೆ ಮೇಲೆ ಕಲ್ಲಿಂದ ಮನೆ ಕಟ್ತಾ ಇದೀಯಾ. ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಅದು ನೀರಲ್ಲಿ ಮುಳುಗೋದ್ರೆ? ಟೋನಿ, ನಿನಗೆ ನನ್ನ ಪ್ಯಾಲೆಸ್ ನೋಡಿ ಹೊಟ್ಟೆ ಕಿಚ್ಚೋ. ನನ್ನ ಪ್ಯಾಲೆಸ್ಸು ನೀರಲ್ಲಿ ಮುಳುಗೋಗಲ್ಲ. ಅದು ಗಾಳಿಗೆ ಹಾರದೆ ಹಾಗೇನೆ ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ. ನಿಮ್ ಮನೆನೇ ಹಾರ್ಕೊಂಡು ಹೋಗೋದು. ಆ ದಿನ ಸಂಜೆ 5 ಗಂಟೆಗೆ ಎಲ್ರೂ ಅವರವರ ಮನೆಯಲ್ಲಿ ಸಂತೋಷವಾಗಿ ಇದ್ರು. ಎಲ್ಲರ ಮನೆ ಕೂಡ ತುಂಬಾ ಚೆನ್ನಾಗಿತ್ತು. ಗಾಳಿನೂ ಬೀಸ್ತಾ ಇತ್ತು. ಚೋಟು ಹಾಗೂ ಟುನಿ ಸಂತೋಷವಾಗಿದ್ದಾಗ ಇನ್ನೊಂದ್ ಕಡೆ ಚಿಚುಕಾಗೆ ತುಂಬಾನೇ ಗರ್ವದಿಂದ ಕೂತ್ಕೊಂಡಿದ್ಲು. ವಾವ್ ಕುಹು, ನೀನ್ ಕೊಟ್ಟ ಐಡಿಯಾ ತುಂಬಾನೇ ಚೆನ್ನಾಗಿದೆ. ನನ್ ಮನೆ ಏನೋ ಮಾಲ್ದೀವ್ಸಲ್ಲಿ ಇರೋ ತರ ಇದೆ, ನೀರಿನ ಮಧ್ಯದಲ್ಲಿ. ನಾನು ವಿದೇಶದಲ್ಲಿರುವ ನನ್ನ ಫ್ರೆಂಡ್ಸ್ಗೆ ವಿಡಿಯೋ ಕಾಲ್ ಮಾಡಿ ನನ್ ಮನೆನ ತೋರಿಸ್ತೀನಿ, ನೋಡಿ ನನ್ ಮನೆ ನೀರಿನ ಒಳಗಡೆ ಇದೆ ಅಂತ. ಹಾ, ನನಗೂ ಸಂತೋಷನೇ. ಆವಾಗ ಈಜಾಡ್ಕೊಂಡ್ ಬಂದು ನಿಮ್ಮೆಲ್ಲರ ನೋಡಿ ಹೋಗ್ತೀನಿ. ಈ ಮನೆ ಐಡಿಯಾ ನನ್ಗೂ ಕೂಡ ತುಂಬಾನೇ ಇಷ್ಟ ಆಗಿದೆ. ಇನ್ನೊಂದ್ ಕಡೆ ಚಿಚು ಅವಳ ಮನೇಲಿ, ಹಾಯ್ ಎವ್ರಿಬಡಿ, ಎಲ್ರು ಏನ್ ಮಾಡ್ತಾ ಇದ್ದೀರಾ? ನನ್ ಮನೆ ನಿಮ್ಮೆಲ್ಲರ ಮನೆಗಿಂತ ಹೈಟಲ್ ಇದೆ ಅಲ್ವಾ? ಇಲ್ಲಿ ನಿಂತ್ಕೊಂಡು ಕಿಟಕಿಯಿಂದ ನೋಡಿದ್ರೆ ಎಲ್ರು ನೋಡಕ್ಕೆ ಇರುವೆಗಳ ತರ ಕಾಣಿಸ್ತಾ ಇದ್ದೀರಾ. ವಾವ್, ವಾಟ್ ಎ ಕಾಮಿಡಿ. ಆವಾಗ ಮಹಿಹದ್ದು ಮೇಲಿಂದ ನೋಡಿ, ಚಿಚು, ನಿನ್ ಮನೆ ಒಂದ್ ಕಡೆ ಕೆಳಗಡೆ ಹೋಗ್ತಾ ಇದೆ. ಕಲ್ಲಿಂದ ಕಟ್ಟಿರೋದಲ್ವಾ, ನೀರೊಳಗಡೆ ಮುಳುಗೋಗ್ತಾ ಇದೆ. ನನ್ ಮಾತ್ ಕೇಳು, ಇವಾಗ್ಲೇ ಆ ಮನೆಯಿಂದ ಸ್ವಲ್ಪ ಹೊರಗಡೆ ಬಂದ್ಬಿಡೋ. ಮಹಿಯವ್ರೆ, ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ತೀರಾ? ನನ್ ಮನೆ ಎಲ್ಲೂ ಹೋಗ್ತಾ ಇಲ್ಲ, ಅದು ನೀರಿನ ಮೇಲೆ ತೇಲ್ತಾ ಇದೆ ಅಲ್ವಾ, ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದೆ ಅಷ್ಟೇ. ಆ ದಿನ ರಾತ್ರಿ ಒಂದು 10 ಗಂಟೆ ಇರ್ಬೋದು. ಆವಾಗ ಎಲ್ರೂ ನಿದ್ರೆ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಚಿಚುವಿನ ಮನೆಯೊಳಗಡೆ ನೀರು ಬಂದ್ಬಿಡ್ತು. ಆವಾಗ ಎಲ್ರೂ ನಿದ್ರೆ ಮಾಡ್ತಾ ಇದ್ದ ಸಮಯದಲ್ಲಿ ಪಾಪ ಬೆಚ್ಚಿ ಬಿದ್ದು ಚಿನ್ನು ಎಚ್ಚರವಾಗಿ, ಅಮ್ಮ ಅಮ್ಮ ಎದ್ದೇಳಮ್ಮ, ಇಲ್ಲಿ ನೋಡಮ್ಮ, ನಮ್ಮ ಮನೆಯೊಳಗಡೆ ನೀರು ಬರ್ತಾ ಇದೆ, ಬಾಮ್ಮ ತಪ್ಪಿಸ್ಕೊಂಡು ಹೊರಗಡೆ ಹೋಗೋಣ. ಆವಾಗ ಚಿಚು ಕೂಡ ಎದ್ದು, ಏನೋ ಹೇಳ್ತಾ ಇದ್ಯಾ? ನೀರ್ ಬರ್ತಾ ಇದ್ಯಾ? ಅಯ್ಯಯ್ಯೋ, ಹೌದ್ ಕಣೋ, ಏನೋ ಇದು, ಮನೆಯೊಳಗಡೆ ನೀರ್ ಬರ್ತಾ ಇದೆ. ಚಿನ್ನು, ಒಂದು ಬಕೆಟ್ ತಗೊಂಡ್ ಬಾ, ಈ ಮನೆಯೊಳಗಡೆ ಇರುವ ನೀರನ್ನೆಲ್ಲ ತೆಗೆದು ಬೇಗ ಹೊರಗಡೆ ಚೆಲ್ಬೋದು. ಆವಾಗ ಚಿನ್ನುಕಾಗೆ, ಅಮ್ಮ, ಈ ನೀರನ್ನೆಲ್ಲ ಹೊರಗಡೆ ಎತ್ತಿ ಚೆಲ್ತಾ ಇದ್ರೆ ಮೀನುಗಳು ನಮ್ಮ ಮನೆಯೊಳಗಡೆ ಬಂದು ನಮ್ಮನ್ನ ಕಚ್ಚಿ ತಿನ್ನುತ್ತೆ. ಇವಾಗ್ಲೂ ಏನೋ ಹಾಳಾಗೋಗಿಲ್ಲ ಅಮ್ಮ, ಬಾಮ್ಮ ಯಾರತ್ರನಾದ್ರೂ ಸಹಾಯ ಕೇಳೋಣ. ಆವಾಗ ಚಿಚುಕಾಗಿ ಜೋರಾಗಿ, ಅಯ್ಯೋ, ಯಾರಾದ್ರೂ ಬನ್ನಿ, ನಮ್ಮನ್ನ ಕಾಪಾಡಿ. ಮಹಿ, ಲೂಸಿ, ಚೋಟು, ಟುನಿ, ಕುಹು, ಎಲ್ಲಿ ಇದ್ದೀರಾ? ನಾವು ನೀರಲ್ಲಿ ಮುಳುಗೋಗ್ತಾ ಇದ್ದೀವಿ, ದಯವಿಟ್ಟು ಬಂದು ನಮ್ಮನ್ನ ಕಾಪಾಡಿ. ಹಾಗಂತ ಕಿಚ್ಚಾಡಿದಾಗ ಎಲ್ರೂ ಕೂಡ ಎಚ್ಚರವಾದ್ರು.
ಆವಾಗ ಕುಹುಬಾತು ನೀರಲ್ಲಿ ಈಜು ಹೊಡ್ಕೊಂಡೆ ಚಿಚುವಿನ ಮನೆಯೊಳಗಡೆ ಹೋದ್ಲು. ಆದ್ರೆ ಹಿಂದ್ಗಡೆನೆ ಮಹಿ ಕೂಡ ಬಂತು. ಅಯ್ಯೋ ಹೆದರ್ಬೇಡ ಚಿಚೋ, ಚಿನ್ನೋ ಬಾರೋ, ನನ್ನ ಹೆಗಲ್ ಮೇಲೆ ಕೂತ್ಕೋ, ನಾನು ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಆವಾಗ ಚಿನ್ನು ಹೆಗಲ್ ಮೇಲೆ ಕೂತ್ಕೊಂಡು, ಅಮ್ಮ ನೀನು ಕೂಡ ಬಾ ಅಮ್ಮ, ಹೊರಗಡೆ ಹೋಗೋಣ. ಆವಾಗ ಮಹಿ ಹದ್ದು ಚಿಚುನ ನೋಡಿ, ಚಿಚೋ ನೀನು ತುಂಬಾ ಭಾರ ಅಲ್ವಾ, ನನ್ನ ಕಾಲನ್ನ ಹಿಡ್ಕೋ, ನಾನು ಸೇಫಾಗಿ ನಿನ್ನನ್ನ ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತೀನಿ. ಚಿಚು ಮಹಿ ಹದ್ದಿನ ಕಾಲನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಲು. ಮಹಿ ಹದ್ದು ಚಿಚುನ ಎತ್ಕೊಂಡು ಟುನಿಯ ಮನೆಯೊಳಗಡೆ ಹೋಯ್ತು. ಅಯ್ಯೋ ನನ್ ಪ್ಯಾಲೇಸು, ನನ್ ಕಷ್ಟ ಎಲ್ಲ ನೀರ್ ಪಾಲಾಯ್ತು. ಅಯ್ಯೋ ಇವತ್ತಿಡೀ ಕಷ್ಟಪಟ್ಟಿದ್ದೆಲ್ಲಾನು ಈ ರೀತಿ ವೇಸ್ಟ್ ಆಯ್ತಲ್ವಾ. ಆವಾಗ ಟುನಿಗುಬ್ಬಚ್ಚಿ ಚಿಚುಗೋಸ್ಕರ ಒಂದು ಟವಲ್ನ ತಗೊಂಡ್ ಬಂದ್ ಕೊಟ್ಟು, ಬೇಜಾರ್ ಮಾಡ್ಕೊಳ್ಬೇಡ ಚಿಚು, ನೀರಿನ ಮೇಲೆ ಕಲ್ಲಿಂದ ಮನೆ ಕಟ್ಬಾರ್ದು ಅಂತ ಎಷ್ಟಾದ್ರೂ ಹೇಳಿದ್ರು ಕೂಡ ನೀನ್ ನಮ್ಮ ಮಾತು ಕೇಳಿದ್ಯಾ ಹೇಳೋ? ಅಲ್ಲ ಮತ್ತೆ ಚಿಚು, ನಿನಗೆ ಬುದ್ಧಿ ಇದೆಯಾ? ಎಲ್ಲರಿಗಿಂತ ದೊಡ್ಡ ಮನೆ ಕಟ್ಬೇಕು, ಎಲ್ಲರಿಗಿಂತ ಸೂಪರ್ ಆಗಿರ್ಬೇಕು ಅಂತ ಅಂದ್ಕೊಂಡೆ. ಇವಾಗ ನಿನ್ನ ಅತಿಯಾಸೆಯಿಂದ ಏನ್ ಮಾಡಿದೀಯಾ? ನೀನು ಕಷ್ಟಪಟ್ಟು ಕಟ್ಟಿದ ಮನೆ ಇವಾಗ ಟೈಟಾನಿಕ್ ತರ ನೀರೊಳಗಡೆ ಹೋಗಿ ಬಿದ್ದಿದೆ. ಹಾ ಹೌದು, ಸರಿ ನೀನ್ ಬೇಜಾರ್ ಮಾಡ್ಕೋಬೇಡ, ಇವತ್ತು ನನ್ನ ಮನೇಲಿ ಮಲ್ಕೋ. ನಾಳೆ ಬೇಕಾದ್ರೆ ನಾವೆಲ್ಲರೂ ಸೇರಿ ನಿನಗೋಸ್ಕರ ಒಂದು ಹೊಸ ಮನೆನ ಕಟ್ಟಿಕೊಡ್ತೀವಿ. ಆವಾಗ ಚಿಚುಗೆ ಅವಳು ಮಾಡಿದ ತಪ್ಪು ಅರ್ಥ ಆಯ್ತು. ಎಲ್ರೂ ಕ್ಷಮಿಸ್ಬಿಡಿ, ಏನೋ ನಿಮ್ಗಿಂತ ದೊಡ್ಡ ಮನೆ ಕಟ್ಟಿ ಚೆನ್ನಾಗಿ ಇರ್ಬೇಕು ಅಂತ ಅತಿ ಆಸೆ ಪಟ್ಟಿದ್ರಿಂದಾನೆ ಆ ದೇವ್ರು ನನಗೆ ಶಿಕ್ಷೆ ಕೊಟ್ಟಿದ್ದಾನೆ. ಇನ್ಮುಂದೆ ನಾನು ಕೂಡ ನಿಮ್ ಥರನೇ ಮನೆ ಕಟ್ಕೊಳ್ತೀನಿ. ಯಾವಾಗ್ಲೂ ನಾನು ಹೆಮ್ಮೆಗೆ ಬಾಳೋದೇ ಇಲ್ಲ. ಗುಡ್ ಚಿಚು, ಮಾಡಿದ ತಪ್ಪನ್ನ ತಿಳ್ಕೊಳ್ಳೋದು ದೊಡ್ಡ ವಿಷಯನೇ. ಸರಿ ಏನೋ ಬೇಜಾರು ಮಾಡ್ಕೊಳ್ಬೇಡ, ಇವತ್ತು ರಾತ್ರಿ ಚೋಟು ಮನೇಲಿ ಹೋಗಿ ಮಲ್ಕೋ, ನಾಳೆ ನಿನಗೋಸ್ಕರ ಒಂದು ಮನೆ ತಯಾರಾಗುತ್ತೆ. ಹಾಗಂತ ಮಹಿ ಹದ್ದು ಹೇಳಿದ್ಮೇಲೆ ಚಿಚು ಹಾಗೂ ಚಿನ್ನು ಇಬ್ರು ಚೋಟು ಮನೆಯಲ್ಲಿ ಹೋಗಿ ಮಲ್ಕೊಂಡ್ರು. ಮರುದಿನ ಬೆಳಗಾದ್ಮೇಲೆ ಎಲ್ರೂ ಸೇರಿ ಚಿಚುಗೋಸ್ಕರ ಲೈಟ್ ವೆಯ್ಟ್ ಆದ ಒಂದು ಮನೇನ ಕಟ್ಟಿಕೊಟ್ರು. ಚಿಚುಕಾಗಿ ಕೂಡ ಎಲ್ಲ ಜೊತೆ ಸೇರಿ ಸಂತೋಷವಾಗಿ ಬಾಳ್ತಾ ಇದ್ಲು. ಹಾಗೆ ಬೇಸಿಗೆ ಕಾಲದಲ್ಲಿ ಬಿಸಿಲಿಂದ ತಪ್ಪಿಸ್ಕೊಳ್ಬೇಕು ಅಂತ ಪಕ್ಷಿಗಳು ಸೇರಿ ಒಂದು ಐಡಿಯಾ ಮಾಡಿದ್ರು. ಆ ಐಡಿಯಾ ಅವರನ್ನ ಕಾಪಾಡಿತ್ತು.